ನೆಕ್ಸ್ಟ್ ಈಗ ಕೆಪಿಸಿಸಿ ಅಧ್ಯಕ್ಷರು ಯಾರಾಗಬಹುದು ಅನ್ನುವಂಥದ್ರ ಬಗ್ಗೆ ನೋಡ್ತಾ ಹೋಗೋಣ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಈ ಮುಂಚೆಯಿಂದಲೂ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಕೊಡ್ತಾ ಇದ್ದಂಥವ್ರು ಸತೀಶ್ ಜಾರಕಿಹೊಳಿ ಅವರು. ಅವರನ್ನೇ ಈಗ ಅಧ್ಯಕ್ಷರನ್ನಾಗಿ ಮಾಡಲಾಗ್ತಾ ಇದೆ. ಸೊ ಹೀಗಾಗಿನೇ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗ್ತಾ ಇದೆ ಅಂತ. ಅಧ್ಯಕ್ಷರು ಯಾರು? ಸಂಪುಟ ರಚನೆ ಜೊತೆಗೆ ಸಾರಥಿಗೆ ಹುಡುಕಾಟವನ್ನ ಮಾಡಲಾಗ್ತದೆ. ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುವಂಥದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಸೊ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರೇ ಅಧ್ಯಕ್ಷರಾಗಲಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರನೇ ಅವರಿಗೆ ಸಚಿವ ಸ್ಥಾನ ಇಲ್ಲ ಅಂತ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಬಿಕೆ ಹರಿಪ್ರಸಾದ್ ಹೆಸರು ಮುನ್ನೆಲೆಗೆ ಬಂದಿತ್ತು. ಇಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಕ್ಕಿದ್ರು ಕೂಡ ಅವರು ಕೆಪಿಸಿಸಿ ಅಧ್ಯಕ್ಷರಾಗಲ್ಲ. ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ ಅವ್ರನ್ನ ಕನ್ಸಿಡರ್ ಮಾಡಿದ್ದಾರೆ ಅಷ್ಟೇ, ಆದ್ರೆ ಅವ್ರಿಗೆ ಕೊಡೋದಿಲ್ಲ. ಯಾಕೆ ಅನ್ನುವಂಥದ್ದನ್ನ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ. ಯಾಕೆಂದ್ರೆ ಒಕ್ಕಲಿಗ ಸಮಾಜಕ್ಕೆ ಸೇರುವಂತವರು, ಸಮುದಾಯಕ್ಕೆ ಸೇರುವಂತವ್ರು ಡಿ ಕೆ ಶಿವಕುಮಾರ್, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ ಅವರು ಕೂಡ ಮೇಲ್ವರ್ಗಕ್ಕೆ ಸೇರ್ತಾರೆ. ಅಹಿಂದ ವರ್ಗದ ವೋಟ್ ಬ್ಯಾಂಕ್ ಡೆಂಟ್ ಆಗೋಗ್ಬಿಡುತ್ತಷ್ಟೇ, ಇವರೇನಾದ್ರೂ ಲಿಂಗಾಯತ ವರ್ಗಕ್ಕೆ ಕೊಟ್ಟಿದ್ದೆ ಆದ್ರೆ ಅನ್ನುವಂಥದ್ದೇ ಈಗ ನಡೀತಾ ಇರುವಂತ ಚರ್ಚೆ. ಸೊ ಹೀಗಾಗಿ ಸತೀಶ್ ಮತ್ತು ಬಿಕೆ ಹರಿಪ್ರಸಾದ್ ಅವರ ಹೆಸರು ಮೈನ್ ಆಗಿ ಕೇಳಿ ಬರ್ತಾ ಇತ್ತು. ಆದ್ರೆ ಒಳ್ಳೆ ಸಂಘಟನಾಕಾರ ಸತೀಶ್ ಜಾರಕಿಹೊಳಿ ಅವರು. ಸೊ ಹೀಗಾಗಿ ಅವರಿಗೆ ಫಿಕ್ಸ್ ಆಗ್ತಾ ಇದೆ ಅಂತ. ಅಧ್ಯಕ್ಷ ಹುದ್ದೆ ಜೊತೆಗೆ ಮಂತ್ರಿ ಸ್ಥಾನದ ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಅವರನ್ನ ಕನ್ವಿನ್ಸ್ ಮಾಡಲಾಗಿದೆ. ಸತೀಶ್ ಜಾರಕಿಹೊಳಿ ಅವರನ್ನ ಮಂತ್ರಿ ಸ್ಥಾನ ಬೇಡ, ಒಬ್ಬರಿಗೆ ಒಂದೇ ಹುದ್ದೆ, ಸೊ ಹೀಗಾಗಿ ನೀವು ಕೆಪಿಸಿಸಿ ಅಧ್ಯಕ್ಷರಾಗಿರಿ ಅಂತ ಕನ್ವಿನ್ಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಬಿಕೆ ಹರಿಪ್ರಸಾದ್ ಅವರು ಮೊಟ್ಟ ಮೊದಲ ಬಾರಿಗೆ ಸಚಿವರಾಗ್ತಾ ಇದ್ರೆ ಇವರು ಕೆಪಿಸಿಸಿ ಅಧ್ಯಕ್ಷರಾಗಲಿದ್ದಾರೆ ಅಂತ. ಅಧ್ಯಕ್ಷ ಹುದ್ದೆ ಜೊತೆಗೆ ಅವರು ಕೇಳಿದ್ದು, ಅದನ್ನ ಕನ್ಸಿಡರ್ ಮಾಡಿಲ್ಲ. ಒಬ್ಬರಿಗೆ ಒಂದೇ ಹುದ್ದೆ ಸೂತ್ರದಡಿ ಚೌಕಾಸಿಯನ್ನ ಮಾಡಿದ ಬಳಿಕ ಸತೀಶ್ ಜಾರಕಿಹೊಳಿ ಅವರನ್ನ ಒಪ್ಪಿಸಲಾಗಿದೆ ಅಂತ. ಅವ್ರ ಆತಂಕ ಇದ್ದಿದ್ದು ಏನಪ್ಪಾ ಅಂದ್ರೆ, ಸಚಿವ ಸ್ಥಾನ ಯಾಕೆ ಹೇಳ್ತಾ ಇದ್ರು ಅಂದ್ರೆ, ಬೆಳಗಾವಿ ಹಿಡಿತ, ಅಲ್ಲಿ ಸಚಿವರಾಗಿದ್ಕೊಂಡು ಬೆಳಗಾವಿಯ ಉಸ್ತುವಾರಿ ಆದಂತಹ ಸಂದರ್ಭದಲ್ಲಿ ತನ್ನ ಹಿಡಿತದಲ್ಲೇ ಬೆಳಗಾವಿ ಇರುತ್ತೆ ಅಂತ. ಅಕಸ್ಮಾತ್ ಇವ್ರು ಆಗದೆ ಹೋದ್ರೆ, ಸಚಿವರಾಗಿ ಬೆಳಗಾವಿ ಉಸ್ತುವಾರಿ ಆಗದೇ ಇದ್ರೆ, ಇವ್ರು ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಕೂಡ ಬೆಳಗಾವಿಯ ನಿಯಂತ್ರಣ ಅನ್ನುವಂಥದ್ದು ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ಲಕ್ಷ್ಮಣ್ ಸವದಿ ಯಾರಾದ್ರೂ ಮಂತ್ರಿಗಳಾದ್ರೆ ಅವ್ರ ಹಿಡಿತಕ್ಕೆ ಹೋಗುತ್ತೆ, ಡಿ ಕೆ ಶಿವಕುಮಾರ್ ಅವರ ಕಂಟ್ರೋಲ್ಗೆ ಹೋಗ್ಬಿಡುತ್ತೆ ಅನ್ನುವಂತ ಭಯ ಕಾಡ್ತಾ ಇತ್ತು. ಆ ಕಾರಣಕ್ಕೋಸ್ಕರ ಬೇಡಿಕೆ ಇಟ್ಟಿದ್ರು ಅಂತ. ಸೊ ಹೀಗಾಗಿ ಈಗ ಕನ್ವಿನ್ಸ್ ಮಾಡಲಾಗಿದೆ ಅವ್ರನ್ನ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಬಹುತೇಕ ಅವರೇ ಅಂತ ಹೇಳಲಾಗ್ತಾ ಇರುವಂತದ್ದು. ನಾಳೆ ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಸತೀಶ್ ಜಾರಕಿಹೊಳಿ ಅವರು ಮಂತ್ರಿ ಆದ್ರೆ ನೋ ಕೆಪಿಸಿಸಿ ಅಧ್ಯಕ್ಷ, ಮಂತ್ರಿ ಆಗದೇ ಇದ್ರೆ ಬರ್ದಿಟ್ಕೊಳ್ಳಿ ಅವರೇ ಕೆಪಿಸಿಸಿ ಅಧ್ಯಕ್ಷರು. ಇನ್ನ ಡಿಸಿಎಂ ಇಲ್ಲ, ಡಿ ಕೆ ಸಂಪುಟದಲ್ಲಿ ಡಿಸಿಎಂ ಹುದ್ದೆ ಬಹುತೇಕ ಇಲ್ಲ. ಯಾವುದೇ ಮುಖ್ಯಮಂತ್ರಿಗಳನ್ನ ತಗೊಳ್ಳಿ, ಮತ್ತೊಂದು ಪವರ್ ಹೌಸ್ ಅನ್ನ ಅವರು ಸೃಷ್ಟಿ ಮಾಡ್ಕೊಳ್ಳೋಕೆ ಇಷ್ಟಪಡುವಂತವ್ರಲ್ಲ. ಯಾಕೆಂದ್ರೆ ಇದ್ರೆ ಬಾಸ್ ಒಬ್ಬರೇ ಇರಬೇಕು, ಇನ್ನೆಲ್ಲರೂ ಕೂಡ ಅವ್ರ ಜೊತೆಲಿ ಎಂಪ್ಲಾಯೀಸ್ ರೀತಿಯಲ್ಲೇ ಇರಬೇಕು ಅನ್ನುವಂತ ಮೆಂಟಾಲಿಟಿ ಅಂತೂ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ. ಈ ಮುಂಚೆ ಎಲ್ಲ ಪ್ಲಾನ್ ಮಾಡ್ಲಾಗ್ತದೆ, ಒಂದು 4 ಡಿಸಿಎಂ ಮಾಡ್ತಾರಂತೆ. ಅಲ್ಲಿ ಅಹಿಂದ ವರ್ಗಕ್ಕೆ ಅಂದ್ರೆ ಅಲ್ಪಸಂಖ್ಯಾತರಿಗೊಂದು, ಹಿಂದುಳಿದ ವರ್ಗದವ್ರಿಗೊಂದು, ದಲಿತರಿಗೊಂದು, ಲಿಂಗಾಯತರಿಗೊಂದು, ಈ ರೀತಿಯಾಗಿ ಡಿಸಿಎಂಗಳನ್ನ ಮಾಡ್ಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತಂತೆ. ಪೈಪೋಟಿ ಜಾಸ್ತಿ ಆಯ್ತು. ಸೊ ಆ ಕಾರಣಕ್ಕೋಸ್ಕರ ಬೇಡವೇ ಬೇಡ, ಯಾಕೆ ರಿಸ್ಕು. ಆಮೇಲೆ ದಲಿತ ಕೋಟಾದಲ್ಲಿ ಪ್ರಿಯಾಂಕರ್ಗೆ, ಪರಮೇಶ್ವರ್, ಈ ರೀತಿಯಾಗಿ ಪೈಪೋಟಿ ಇದೆ, ಯಾರಿಗೂ ಬೇಡ, ಇವರೊಬ್ಬರೇ ಸಿಎಂ ಆಗಿರ್ಲಿ, ಇನ್ನು ಉಳಿದಂಥವ್ರು ಎಲ್ಲರೂ ಕೂಡ ಸಚಿವರಾಗಿರ್ಲಿ ಅನ್ನುವಂಥ ಡಿಸಿಷನ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಸಾಕಷ್ಟು ಪೈಪೋಟಿ ಇದ್ದಂತ ಹಿನ್ನೆಲೆಯಲ್ಲಿ ಡಿಸಿಎಂ ಹುದ್ದೆಗೆ ಕೊಕ್ಕನ್ನ ಕೊಡಲಾಗಿದೆ. ಪ್ರಮುಖವಾಗಿ ಸಾಕಷ್ಟು ಜನರ ಹೆಸರು ಕೇಳಿ ಬಂದರೂ ಕೂಡ ಯಾರನ್ನು ಕನ್ಸಿಡರ್ ಮಾಡಿಲ್ಲ. ಅನಗತ್ಯ ಪವರ್ ಸೆಂಟರ್ ಸೃಷ್ಟಿ, ಅನಗತ್ಯ ಗೊಂದಲ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಎಲ್ಲರೂ ಕೂಡ ನಮ್ಮ ಸಮುದಾಯಕ್ಕೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಒಂದೊಂದು ಸಮುದಾಯದಲ್ಲೂ ಕೂಡ 3-4 ಜನರ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಅದರ ಜೊತೆಗೆ ಈಗ ಯತೀಂದ್ರ ಅವರಿಗೆ ಕೊಡಬೇಕು ಅಂತೆಲ್ಲ ಕೇಳ್ತಾ ಇದ್ರು. ಯಾವ ಕಾರಣಕ್ಕೆ ಡಿಸಿಎಂ ಮಾಡ್ತಾರೆ ಯತೀಂದ್ರ ಅವ್ರನ್ನ? ಸಿದ್ದರಾಮಯ್ಯನವರ ಪುತ್ರ ಅನ್ನುವಂತ ಕಾರಣ ಬಿಟ್ರೆ ಇನ್ನೇನಿದೆ ಹೇಳಿ ಅವ್ರಿಗೆ ಕೊಡುವಂತ ಅರ್ಹತೆ ಅನ್ನುವಂಥದ್ದು ನೋಡೋದಾದ್ರೆ ಅನ್ನುವಂಥ ಚರ್ಚೆಗಳಾಗಿದೆ. ಸೊ ಈ ಕಾರಣಕ್ಕೋಸ್ಕರ ಬೇಡವೇ ಬೇಡ ಅಂತ ಡಿಸಿಎಂ ಹುದ್ದೆ ವಿಚಾರಕ್ಕೆ ಕೈಯ ಹಾಕಿಲ್ಲ ರಾಹುಲ್ ಗಾಂಧಿ ಅವರು. ವಿ ಡಿ ಸತೀಶನ್ ಅವರನ್ನ ನೇಮಕ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ, ಅಲ್ಲೂ ಕೊಟ್ಟಿಲ್ಲ. ಆದ್ರೆ ತೆಲಂಗಾಣದಲ್ಲಿ ಡಿಸಿಎಂ ಹುದ್ದೆ ಇದೆ, ಇವನ್ ಹಿಮಾಚಲ ಪ್ರದೇಶದಲ್ಲೂ ಡಿಸಿಎಂ ಹುದ್ದೆ ಇದೆ, ನಮ್ಮ ರಾಜ್ಯದಲ್ಲೂ ಕೂಡ ಇತ್ತು. ಡಿಸಿಎಂ ಆಗಿದ್ದಂಥವ್ರೆ ಡಿ ಕೆ ಶಿವಕುಮಾರ್ ಅವರು. ಇನ್ನ ಸ್ಪೀಕರ್ ಯಾರಾಗ್ತಾರೆ ಅನ್ನುವ ಕುತೂಹಲ ಇದೆ. ಯಾಕೆ ಸ್ಪೀಕರ್ ಯಾರಾಗ್ತಾರೆ ಅನ್ನುವಂತ ಕುತೂಹಲ ಅಂದ್ರೆ, UT ಖಾದರ್ ಅವರು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ, ಸಚಿವರಾಗ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಆ ಹುದ್ದೆ ಒಂದು ಖಾಲಿ ಆಗುತ್ತೆ. ಅಲ್ಲಿಗೆ ಅನುಭವಿನೇ ಬೇಕಾಗುತ್ತೆ, ಅನುಭವಿ ರಾಜಕಾರಣಿ, ಅದರ ಜೊತೆಗೆ ಕಾನೂನು ತಿಳ್ಕೊಂಡಿರುವಂತವ್ರು. ಅಲ್ಲಿರುವಂತ ಈಗ ಎಕ್ಸ್ಪರ್ಟ್ ಯಾರಪ್ಪ, ಹಾಗೆ ಹಿರಿಯರು ಯಾರಪ್ಪ ಅಂತ ನೋಡೋದಾದ್ರೆ ಅತಿ ಹೆಚ್ಚು ಬಾರಿ ಆಯ್ಕೆ ಆಗಿರುವಂತದ್ದು ಆರ್ ವಿ ದೇಶಪಾಂಡೆ. 9 ಬಾರಿ MLA, ನೆನಪಿರ್ಲಿ, ಅವರೇ ಅತಿ ಹೆಚ್ಚು ಬಾರಿ ಆಯ್ಕೆ ಆಗಿರುವಂತ MLA ಈಗಿರುವಂತ ಸದಸ್ಯರ ಪೈಕಿ. ಆದ್ರೆ ಅವ್ರು ಬಿಲ್ಕುಲ್ ಒಪ್ಕೊಳ್ತಲ್ಲ. ಅದನ್ನ ಬಿಟ್ರೆ ಕಾನೂನು ಅರಿವು, ಎಲ್ಲರನ್ನೂ ಕೂಡ ಸಮಾಧಾನ ಮಾಡುವಂತ ಒಂದು ಸ್ವಲ್ಪ ಕೆಪಾಸಿಟಿ, ಕೇಪಬಿಲಿಟಿ ಇರುವಂತದ್ದು HK ಪಾಟೀಲ್ ಅವರ ಹೆಸರೇ ಮೇನ್ ಆಗಿ ಮುನ್ನೆಲೆಯಲ್ಲಿದೆ. ಮಾಜಿ ಸಚಿವ HK ಪಾಟೀಲ್ಗೆ
ಸಭಾಧ್ಯಕ್ಷ ಸ್ಥಾನ ಸಿಗುತ್ತಾ? ಸಭಾಧ್ಯಕ್ಷರು ಸಭಾಪತಿ ಅಂದ್ರೆ ಮೇನ್ ಆಗಿ ನಾವು ವಿಧಾನ ಪರಿಷತ್ನಲ್ಲಿ ನೋಡ್ತೀವಿ, ಇವರನ್ನ ಸ್ಪೀಕರ್ ಅಂತಾನೆ ಕರಿತೀವಿ. ಮಂತ್ರಿ ಸ್ಥಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಚ್ ಕೆ ಪಾಟೀಲ್ ಅವರು, ಆದರೆ ಅವರಿಗೆ ಸ್ಪೀಕರ್ ಸ್ಥಾನ ಕೊಡ್ಬೋದು ಅಂತ ಹೈಕಮಾಂಡ್ ನಾಯಕರು ಇವರನ್ನ ಮನವೊಲಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಚ್ ಕೆ ಪಾಟೀಲ್ ಅವರೇ ಸ್ಪೀಕರ್ ಆಗುವಂತ ಚಾನ್ಸಸ್ ಬಹುತೇಕ ಅಂತ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಇನ್ನ ಬೆಂಗಳೂರು ಉಸ್ತುವಾರಿಗೂ ಕೂಡ ಫೈಟ್ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಒಂದು DCM ಆಗಿದ್ದಂಥವ್ರು, ಅದರ ಜೊತೆಗೆ 2 ಪ್ರಮುಖ ಖಾತೆಗಳು, ಯಾವ್ದ್ಯಾವುದು? ಬೆಂಗಳೂರು ನಗರಾಭಿವೃದ್ಧಿ ಇತ್ತು, ಅದರ ಜೊತೆಗೆ ಜಲಸಂಪನ್ಮೂಲ, ಅದರ ಜೊತೆಗೆ KPCC ಅಧ್ಯಕ್ಷ ಸ್ಥಾನ, ಇವೆಲ್ಲವೂ ಕೂಡ ತೆರವಾಗುವಂತ ಹಿನ್ನೆಲೆಯಲ್ಲಿ ಅದೆಲ್ಲ ಯಾರಿಗೆ ಸಿಗುತ್ತೆ ಅಂತ ಮೇನ್ ಆಗಿ ರಾಮಲಿಂಗಾರೆಡ್ಡಿ ಅವರು, KJ ಜಾರ್ಜ್ ಅವರು ಇಬ್ಬರ ಪೈಪೋಟಿ ಇದೆ. ಅದೊಂದು ಹುಲ್ಲುಗಾವಿನ ಒಂದು ಸಚಿವ ಸ್ಥಾನ ಇಲಾಖೆ. ಸೊ ಹೀಗಾಗಿ ಇಬ್ರು ಕೂಡ ಫೈಟ್ ಮಾಡ್ತಾ ಇದ್ದಾರೆ. ಬಹುತೇಕ ರಾಮಲಿಂಗಾರೆಡ್ಡಿ ಅವರಿಗೆ ಅಂತ ಹೇಳಲಾಗ್ತದೆ, ಯಾಕೆಂದ್ರೆ ಅವರು ಹಿಂದೆನೂ ಕೂಡ ನಿರ್ವಹಿಸಿದಂಥವ್ರು, ಅದರ ಜೊತೆಗೆ GBA ಎಲೆಕ್ಷನ್ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಖಾತೆ. ಬೆಂಗಳೂರು ಅಭಿವೃದ್ಧಿಗೆ ಭಾರಿ ಯೋಜನೆ ರೂಪಿಸಿದ್ರು ಡಿ ಕೆ ಶಿವಕುಮಾರ್, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಆ ಕನ್ಸಂತೂ ನನ್ಸಾಗ್ಲಿಲ್ಲ. GBA ಅಂತೂ ಮಾಡಿದ್ರು. ಸೊ GBA ಎಲೆಕ್ಷನ್ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾರು ಅರ್ಹರು, ಯಾರಿಗೆ ಈ ಖಾತೆ, ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಮಾತು ಕೇಳುವಂತವರು ಕೂಡ ಆಗ್ಬೇಕಲ್ಲ. ಡಿ ಕೆ ಶಿವಕುಮಾರ್, ರಾಮಲಿಂಗಾರೆಡ್ಡಿ ಅವರು ಒಟ್ಟೊಟ್ಟಿಗೆ ರಾಜಕಾರಣಕ್ಕೆ ಬಂದಂತವ್ರು, ಅವರು ಕೂಡ 8 ಬಾರಿ MLA, ಇವರು ಕೂಡ 8 ಬಾರಿ MLA ಆಗಿದ್ದಂಥವ್ರು. ಸೊ ಯಾರಿಗೆ ಚಾನ್ಸ್ ಸಿಗುತ್ತೆ ಕಾದ್ ನೋಡೋಣ. ಸಾಕಷ್ಟು ಡೆವಲಪ್ಮೆಂಟ್ಸ್ ಗಳಂತೂ ಆಗ್ತಾ ಇದಾವೆ, ಪ್ರತಿ ದಿನನೂ ಕೂಡ ಪ್ರತಿ ಕ್ಷಣ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಇದ್ವಿ. ನೆಕ್ಸ್ಟ್ ಏನೇನ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಕಾದ್ ನೋಡೋಣ.